ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ VAO ರಿಲೇಟೆಡ್ ನೋಡಿ. VAOಗೆ ಯಾರು ಪ್ರಿಪೇರ್ ಆಗ್ತಿದಾರಲ್ಲ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಓಕೆನಾ, ಅದು ಏನಂತ ಮುಂದೆ ನೋಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೆ ನೋಡಿ, ಅತಿ ಶೀಘ್ರದಲ್ಲೇ ನೇಮಕಾತಿಗಳು ಆರಂಭವಾಗಲಿ. ಮತ್ತೆ ನೋಡಿ, ನೀವು ಯಾವ ಹುದ್ದೆನ ಗುರಿಯಾಗಿಟ್ಕೊಂಡು ಓದ್ತಾ ಇದ್ದೀರಲ್ಲ, ನಿಮ್ಮ ಕನಸಿನ ಹುದ್ದೆ, ಆ ಹುದ್ದೆ ಈ ವರ್ಷ ಈಡೇರಲಿ, ಆ ಹುದ್ದೆ ನಿಮಗೆ ಸಿಗಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ಳೋಣ. ಓಕೆನಾ. ಅದರ ಜೊತೆಗೆ ನೋಡಿ, ಮೇನ್ಲಿ ಇಂಪಾರ್ಟೆಂಟ್ ಅಂದರೆ ಹೆಲ್ತ್ ಕಾಪಾಡಿಕೊಳ್ಳೋದು. ಯಾಕಂದರೆ ಸ್ಟೂಡೆಂಟ್ ಲೈಫಲ್ಲಿ ತುಂಬ ಹೆಲ್ತ್ ಏರ್ಪೇರ್ ಆಗುತ್ತೆ. ಯಾಕಂತ ಹೇಳ್ತೀನಂದರೆ ತುಂಬ ಊಟದ ಪ್ರಾಬ್ಲಮ್ ಆಗುತ್ತೆ, ಅದರ ಜೊತೆಗೆ ನಿದ್ದೆ ಪ್ರಾಬ್ಲಮ್ ಆಗುತ್ತೆ. ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದು ಮೇನ್ಲಿ ಆಗೋದು, ನಿದ್ದೆ ಕಡಿಮೆ ಮಾಡೋದು ಮತ್ತು ಊಟದ ಪ್ರಾಬ್ಲಮ್ಮು ಆಗುತ್ತೆ. ಸೊ ಊಟ, ನಿದ್ದೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ನಿಮ್ಮ ಹೆಲ್ತನ್ನ ಕಾಪಾಡ್ಕೊಳ್ಳಿ, ಅದು ಮೇನ್ಲಿ ಇಂಪಾರ್ಟೆಂಟು. ಓಕೆನಾ. ಅದರ ಜೊತೆಗೆ ನಿರಂತರವಾಗಿ ಸ್ಟಡಿ ಇರಲಿ. ಓಕೆನಾ, ನಿಮ್ಮ ಅಭ್ಯಾಸ ಕಂಟಿನ್ಯೂ ಇರಲಿ. ನೋಡಿ, VAO ರಿಲೇಟೆಡ್ ಏನಂತ ಹೇಳ್ತೀನಿ ನೋಡಿ. VAOಗೆ ಯಾರು ಓದ್ತಾ ಇದ್ದೀರಲ್ಲ ನೋಡಿ, ಅವರಿಗೆ ನಾನು ಕಂಟಿನ್ಯೂ ಅಪ್ಡೇಟ್ ಕೊಡ್ತಾ ಬಂದಿದ್ದೀನಿ. ಓಕೆನಾ, ಹೇಗೆ ಓದಬೇಕು, VAOಗೆ ಹೇಗೆ ಓದಬೇಕು, ಮತ್ತು ನೋಡಿ ಹೇಗೆ ಶಾರ್ಟ್ ನೋಟ್ಸ್ ಮಾಡಬೇಕು, ಮತ್ತು VAO ರಿಲೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದೀನಿ. ಮತ್ತು ನೋಡಿ, VAOದು ಎಲ್ಲ ಜಿಲ್ಲೆದು ಕಟ್ ಆಫ್ ವಿಡಿಯೋ ಮಾಡಿದ್ದೀನಿ. ಯಾಕಂತ ಹೇಳಿದ್ದೀನಿ ನಾನು. ನೋಡಿ, ನೀವು ಏನು 500 ಹುದ್ದೆಗಳದು ನೋಟಿಫಿಕೇಷನ್ ಆಗುತ್ತಂತ ಹೇಳಿದಾರಲ್ಲ, ಸೊ ಅದಕ್ಕೆ ನೀವು ಅಪ್ಲೈ ಮಾಡುವಾಗ, ಜಿಲ್ಲೆನ ಆಯ್ಕೆ ಮಾಡುವಾಗ, ಸೊ ನಿಮಗೆ ಕಟ್ ಆಫು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಸಲುವಾಗಿಯೇ ನಾನು ಕಟ್ ಆಫ್ ವಿಡಿಯೋ ಮಾಡಿದ್ದೀನಿ ಎಲ್ಲ ಜಿಲ್ಲೆದು. ಅದರ ಜೊತೆಗೆ ನೋಡಿ, ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ಸ್ ಬಂದಿದ್ದು ಅಂತೇಳಿನೂ ಮಾಡಿದ್ದೀನಿ. ಓಕೆನಾ. ಸೊ ನೀವು ಅಪ್ಲೈ ಮಾಡುವಾಗ ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ಸ್ ಬಂದಿತ್ತು ಲಾಸ್ಟ್ ಇಯರು, ಮತ್ತು ಕಟ್ ಆಫ್ ಎಷ್ಟಿತ್ತು, ನಿಮ್ಮ ಕೆಟಗರಿಗೆ ಎಷ್ಟು ಕಟ್ ಆಫ್ ಇತ್ತು, ಮತ್ತು ನಂಬರ್ ಆಫ್ ಹುದ್ದೆಗಳು ಎಷ್ಟಿತ್ತು, ಅದನ್ನೆಲ್ಲ ನೋಡಿಕೊಂಡು, ಸೊ ಈ ವರ್ಷ ಎಷ್ಟು ಹುದ್ದೆಗಳು ಇರ್ತವೆ, ನಿಮ್ಮ ಕೆಟಗರಿಗೆ ನಿಮಗೆ ಎಷ್ಟು ಹುದ್ದೆಗಳು ಸಿಗುತ್ತೆ, ಮತ್ತು ಎಷ್ಟು ಅಪ್ಲಿಕೇಶನ್ಸ್ ಬರ್ಬೋದು, ಇದನ್ನೆಲ್ಲ ಅನಲೈಸ್ ಮಾಡಿ ಸೊ ನೀವು ಅಪ್ಲಿಕೇಶನ್ನ ಹಾಕಿ. ಓಕೆನಾ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬೇರೆ ಬೇರೆ ಜಿಲ್ಲೆಗೆ ಹೋದ ವರ್ಷ ನೋಡಿರ್ಬೋದು 5ರಿಂದ 6 ಮಾರ್ಕ್ಸು ವೇರಿ ಆಗಿದೆ. ಒಂದೊಂದು ಜಿಲ್ಲೆಯಲ್ಲಿ 120ಕ್ಕೆ ಆಗಿದ್ದರೆ ಒಂದೊಂದು ಜಿಲ್ಲೆಯಲ್ಲಿ 125 ಆಗಿಲ್ಲ. ಸೊ ಅದು ಅಪ್ಲಿಕೇಶನ್ಸ್ ಮೇಲೆ ಹೋಗಿದೆ. ಓಕೆನಾ. ನೋಡಿ, ಲಾಸ್ಟ್ ಇಯರ್ ಆಲ್ಮೋಸ್ಟು ನಂಬರ್ ಆಫ್ ಹುದ್ದೆಗಳು ಜಾಸ್ತಿ ಇದ್ದಲ್ಲಿನೇ ಕಟ್ ಆಫ್ ಜಾಸ್ತಿ ಹೋಗಿರೋದು. ನೋಡಿ, ಈ ಥರ ಆಗಿದೆ. ಸೊ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. VAO ರಿಲೇಟೆಡ್ ಏನೆಲ್ಲ ಮಾಹಿತಿ ಬೇಕಲ್ಲ ಎಲ್ಲನೂ ಅಪ್ಡೇಟ್ ಮಾಡಿದ್ದೀನಿ. ನೋಡಿ, ಏನು ಸ್ಯಾಲ್ರಿ ಇರುತ್ತೆ, ಪ್ರಮೋಷನ್ ಏನಿರುತ್ತೆ, ಮತ್ತು ಸಿಲೆಬಸ್ ಏನಿರುತ್ತೆ VAOಗೆ. ಓಕೆನಾ. ನೀವು ಯಾರು ವಿಡಿಯೋನ ನೋಡಿಲ್ಲ ಅಂದರೆ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಕೋಬೋದು. ನೋಡಿ, VAO ರಿಲೇಟೆಡ್ ಏನು ಗುಡ್ ನ್ಯೂಸ್ ಅಂದರೆ ನೋಡಿ, ಏನು 500 ಹುದ್ದೆದು ನೋಟಿಫಿಕೇಷನ್ ಆಗುತ್ತಂತ ಹೇಳಿದಾರಲ್ಲ ನೋಡಿ, 2024ರಲ್ಲಿ 1000 ಹುದ್ದೆಗಳದು ನೋಟಿಫಿಕೇಷನ್ ಆಗಿತ್ತು. ಇನ್ನುಳಿದ 500 ಹುದ್ದೆಗಳನ್ನು 2025-26ರಲ್ಲಿ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದರು. ಸೊ ರಿಸರ್ವೇಷನ್ ಇಶ್ಯೂ ಏನಂದರೆ ಇಂಟರ್ನಲ್ ರಿಸರ್ವೇಷನ್ನ ಮಾಡಬೇಕಂತೇಳಿ ಲಾಸ್ಟ್ ಇಯರು ಯಾವುದೇ ನೇಮಕಾತಿಗಳು ಆಗಿಲ್ಲ. ಅದ್ರ ಜೊತೆಗೆ VAOನೂ ಆಗಿಲ್ಲ. ಅದು ನೋಡಿ ಈ ವರ್ಷ ಬಂದಿದೆ 2026 ಮತ್ತು 27ಕ್ಕೆ. ನೋಡಿ, VAO ರಿಲೇಟೆಡ್ ಏನೆಲ್ಲ ಅಪ್ಡೇಟ್ ಇತ್ತಲ್ಲ ನಾನು ಅಪ್ಡೇಟ್ ಮಾಡಿದ್ದೀನಿ. ಯಾವುದಂದರೆ ನೋಡಿ, ಲಾಸ್ಟ್ ಟೈಮು ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಮತ್ತು ಲಾಸ್ಟ್ ಇಯರು VAO ಕಾಲ್ಫಾರ್ಮ್ ಆದಾಗ ಎಷ್ಟು ಜನ ಬಂದು ಜಾಯ್ನಿಂಗ್ ಆಗಿದ್ದಾರೆ. ಓಕೆನಾ, ಅದನ್ನೆಲ್ಲ ಅಪ್ಡೇಟ್ ಕೊಡಿ ಅಂತೇಳಿ ಎಲ್ಲ ಡಿಸ್ಟಿಕ್ಗೆ ಸೂಚನೆ ಕೊಟ್ಟಿದ್ದರು. ಓಕೆನಾ. ನೋಡಿ, ಏನು ಕಂದಾಯ ಇಲಾಖೆಯಿಂದ ಸೂಚನೆ ಹೋಗಿತ್ತು ಎಲ್ಲ ಡಿಸ್ಟಿಕ್ಗಳಿಗೆ ಮಾಹಿತಿ ಕೊಡಿ ಅಂತೇಳಿ. VAO ರಿಲೇಟೆಡ್ ಏನೆಲ್ಲ ಮಾಹಿತಿ ಇತ್ತಲ್ಲ, VAO ರಿಲೇಟೆಡ್ ಏನೆಲ್ಲ ಕೇಳಿದ್ರಲ್ಲ ಎಲ್ಲ ಮಾಹಿತಿನ ಕೊಡಬೇಕಂತೇಳಿ, ಮತ್ತು ವಿಡಿಯೋ ಕಾನ್ಫರೆನ್ಸ್ನೂ ಮಾಡಿದರು VAO ರಿಲೇಟೆಡ್. ಓಕೆನಾ. ನೋಡಿ, ಆಲ್ಮೋಸ್ಟ್ VAOದು ಏನು ಪ್ರೊಸೆಸ್ ಇತ್ತಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆನಾ. ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಲಾಸ್ಟ್ ಇಯರು. ಓಕೆನಾ. ನೋಡಿ, ಇವಾಗ ಎಷ್ಟು ಜನ ರಿಕ್ವೈರ್ಡ್ ಇದೆ, ಇವಾಗ ಅಲ್ಲಿ ತುರ್ತಾಗಿ VAOಗಳು ಎಷ್ಟು ಜನ ಬೇಕು, ಯಾವ ತಾಲೂಕಿಗೆ ಎಷ್ಟು ಜನ ಬೇಕು, ಎಲ್ಲನೂ ಅಪ್ಡೇಟ್ ಕೊಟ್ಟಿದ್ದಾರೆ. ನೋಡಿ, ಇವಾಗ ಏನು ಮಾಡ್ತಾರಂದರೆ ಈ 500 ಹುದ್ದೆಗಳನ್ನು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳನ್ನು ಕೊಡಬೇಕಂತೇಳಿ ಡಿವೈಡ್ ಮಾಡ್ತಾರೆ, ನಂಬರ್ ಆಫ್ ಪೋಸ್ಟ್ಗಳನ್ನು. ಸೊ ಈ ನಂಬರ್ ಆಫ್ ಪೋಸ್ಟ್ಗಳು ಎಲ್ಲ ಜಿಲ್ಲೆಗೆ ಡಿವೈಡ್ ಆದಮೇಲೆ ನೋಟಿಫಿಕೇಷನ್ ಆಗುತ್ತೆ. ಸೊ ನೋಟಿಫಿಕೇಷನ್ ನೋಡಿ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಏಪ್ರಿಲಲ್ಲಿ ನೋಟಿಫಿಕೇಷನ್ ಆಗುತ್ತಂತ ಹೇಳ್ತಿದ್ದಾರೆ. ಓಕೆನಾ. ನೋಡಿ, VAOಗೆ ಯಾರು ಪ್ರಿಪೇರ್ ಆಗ್ತಿದಾರಲ್ಲ ಕಂಟಿನ್ಯೂ ಪ್ರಿಪ್ರೇಷನ್ ಮಾಡಿ. ನೋಡಿ, ಇದೇ ತಿಂಗಳು 27ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಯಾವುದು ರಿಲೇಟೆಡ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಇಂಟರ್ನಲ್ ರಿಸರ್ವೇಷನ್ ಕುರಿತು ಚರ್ಚೆ ಇದೆ. ಓಕೆನಾ.
ನೋಡಿ 27ನೇ ತಾರೀಕು ಆಲ್ಮೋಸ್ಟು ಎಲ್ಲ ಸಚಿವರನ್ನ ಕನ್ವಿನ್ಸ್ ಮಾಡಿ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಪರ್ಮಿಷನ್ ಸಿಗೋ ಥರ ಚಾನ್ಸಸ್ ಇದೆ. ಓಕೆನಾ. ಅದೇ ರೀತಿ ನೋಡಿ VAO ಏಪ್ರಿಲಲ್ಲಿ ನೇಮಕಾತಿ ಆಗುತ್ತಂತ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ಅದರ ಸಲುವಾಗಿ ಹೇಳ್ತಿರೋದು, ನಾನು ಮುಂಚೆನೇ ಹೇಳಿದ್ದೆ VAO ಮಾರ್ಚ್ ಅಥವಾ ಏಪ್ರಿಲಲ್ಲಿ ನೇಮಕಾತಿ ಆಗುತ್ತೆ, ನೋಟಿಫಿಕೇಷನ್ ಆಗುತ್ತೆ. ಸೊ ನಿಮ್ಮ ಸ್ಟಡಿ ಕಂಟಿನ್ಯೂ ಇರಲಿ. ನೋಡಿ ಎಕ್ಸಾಮ್ನ ಕೇಳ್ತೀರಿ VAO ಯಾವಾಗ ಆಗ್ಬೋದು ಅಂತೇಳಿ. ಇನ್ ಕೇಸ್ ನೋಡಿ ಏಪ್ರಿಲಲ್ಲಿ ನೇಮಕಾತಿ ಆದರೆ, ನೋಟಿಫಿಕೇಷನ್ ಆದರೆ, ಮೇ ಜೂನಲ್ಲಿ ಎಲೆಕ್ಷನ್ ಇರೋದ್ರಿಂದ ಎಕ್ಸಾಮ್ನ ಕಂಡಕ್ಟ್ ಮಾಡಲ್ಲ. ಜುಲೈಯಲ್ಲಿ ಕಂಪಲ್ಸರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ. ನೋಡಿ ಯಾವಾಗ ಕೋಡ್ ಆಫ್ ಕಂಡಕ್ಟ್ ಮುಗಿಯುತ್ತಲ್ಲ ಅದು ಆದ ಸ್ವಲ್ಪ ದಿನಕ್ಕೆ VAO ಎಕ್ಸಾಮ್ ಆಗೇ ಆಗುತ್ತೆ. ಸೊ ನೀವು ನೋಡಿರ್ಬೋದು KEದವರು ತುಂಬ ಸ್ಪೀಡ್ ಇದ್ದಾರೆ. ಓಕೆನಾ. KEದವರು ತುಂಬ ಸ್ಪೀಡ್ ಇದ್ದಾರೆ. ನೋಡಿ VAO ಎಕ್ಸಾಮ್ನ 1-2 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅದರ ಜೊತೆಗೆ ನೋಡಿ ಡಿಪಾರ್ಟ್ಮೆಂಟ್ನು ತುಂಬ ಸ್ಪೀಡ್ ಇದೆ. ಕಂದಾಯ ಇಲಾಖೆ ಮತ್ತು ಕೃಷ್ಣ ಬೈರೇಗೌಡ ಸರ್ನು ತುಂಬ ಸ್ಪೀಡ್ ಇರೋದ್ರಿಂದ ಲಾಸ್ಟ್ ಇಯರ್ ನೋಡಿ 6 ತಿಂಗಳಲ್ಲಿ ಆರ್ಡರ್ ಕಾಪಿನ ಕೊಟ್ಟಿದ್ದಾರೆ. ಓಕೆನಾ. VAOಗೆ ಲಾಸ್ಟ್ ಏನು 1000 ಹುದ್ದೆ ನೋಟಿಫಿಕೇಶನ್ ಆಗಿತ್ತಲ್ಲ ಆವಾಗ 6 ತಿಂಗಳಲ್ಲಿ ಆರ್ಡರ್ ಕಾಪಿನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಈ ವರ್ಷನೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ 500 ಹುದ್ದೆಗಳು ಇದೆ, ಈ ಸಲ 500 ಕಡಿಮೆ ಇದೆ. ಸೊ 6 ತಿಂಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ VAOಗೆ ಅಂತಲೇ ಯಾರು ಪ್ರಿಪೇರ್ ಆಗ್ತಿದ್ದಾರಲ್ಲ ಕಂಟಿನ್ಯೂ ಸ್ಟಡಿ ಮಾಡಿ. VAOದು ಲಾಸ್ಟ್ ಇಯರ್ ಯಾವ ಥರ ಕ್ವಶನ್ ಪೇಪರ್ ಇತ್ತಲ್ಲ ಆ ಕ್ವಶನ್ ಪೇಪರ್ನ ಒಂದು ಸಲ ಅನಲೈಸ್ ಮಾಡಿ, 1 ಸಲ ಅಥವಾ 2 ಸಲ. ಮತ್ತು KE ಏನು SDA FDA ಓಕೆನಾ, ಅದರ ಜೊತೆಗೆ AE ಕಂಡಕ್ಟ್ ಮಾಡಿದೆ, BMTC ಕಂಡಕ್ಟ್ ಮಾಡಿದೆ, ಕೆಲವೊಂದು ಹೋದ ವರ್ಷ SDA ಮತ್ತು FDA ಕಂಡಕ್ಟ್ ಮಾಡಿದ್ದಾರೆ. ಓಕೆನಾ. ಮತ್ತು PSIನ ಕಂಡಕ್ಟ್ ಮಾಡಿದ್ದಾರೆ 402, 545. ಆಮೇಲೆ VAO ಕಂಡಕ್ಟ್ ಮಾಡಿದ್ದಾರೆ. ಇವೆಲ್ಲ ಪೇಪರ್ನ ಏನು ಮಾಡಿ ನೀವು ಕಲೆಕ್ಟ್ ಮಾಡಿ ಸಾಲ್ವ್ ಮಾಡಿ. ಯಾಕಂದರೆ KE ಪ್ಯಾಟರ್ನು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡಿ KPSCದು ನೀವು ಅನಲೈಸ್ ಮಾಡ್ಬೋದು, ಲಾಸ್ಟ್ ಟೈಮ್ ಈ ಥರ ಬಂದಿತ್ತು ಅದೇ ರಿಲೇಟೆಡ್ ಬರ್ಬೋದು ಅಂತೇಳಿ. ಬಟ್ ನೀವು KEದು ಆ ಥರ ಮಾಡೋಕ್ಕಾಗಲ್ಲ. ಏನು ಪೇಪರ್ 1 ಪೇಪರ್ 2 ಇರುತ್ತಲ್ಲ, ಸೊ ಸ್ವಲ್ಪ ಸೀರಿಯಸ್ ಆಗಿ ಓದಿ. ಓಕೆನಾ. ನೋಡಿ ಪೇಪರ್ 1ನಲ್ಲಿ GS ಇರುತ್ತಲ್ಲ ಅಲ್ಲಿ ಸ್ವಲ್ಪ ಮೇನ್ಲಿ ನಾನು ಹೇಳಿದ್ದೀನಿ KEಗೆ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ ಮತ್ತು ಸೈನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. 60 ಕ್ವಶನ್, ಮಿನಿಮಮ್ 60 ಕ್ವಶನ್ ಬರುತ್ತೆ. ನೀವು ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಮಾಡಿದ್ರೆ 40ರಿಂದ 45 ಕ್ವಶನ್ನು ಬರುತ್ತೆ. ಇದು ಮಾತ್ರ ಕಂಪಲ್ಸರಿ. ಓಕೆನಾ. ಫಿಕ್ಸ್ ಇರುತ್ತೆ ಇದು. ಇದೇ ಟ್ರೆಂಡ್ನ ಕಂಟಿನ್ಯೂ ಮಾಡ್ತಿದ್ದಾರೆ KEದವರು. ಲಾಸ್ಟ್ ನೋಡಿರ್ಬೋದು ನೀವು ಏನು VAO ಕಾಲ್ಫಾರ್ಮ್ ಆಗಿತ್ತಲ್ಲ ಅಲ್ಲಿ 65 ಕ್ವಶನ್ ಬಂದಿತ್ತು. ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಸೈನ್ಸ್ ಎಲ್ಲ ಕೂಡಿ 65 ಕ್ವಶನ್ ಬಂದಿತ್ತು. ಸೊ ಅದೇ ರೀತಿ ನೀವು ಸೈನ್ಸು, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸ್ಟಡಿನ ಮಾಡಿ. ಸೊ VAOನ ಕ್ಲಿಯರ್ ಮಾಡ್ಬೋದು. ನೋಡಿ ಮತ್ತೆ VAOಗೆ ಕಾಂಪಿಟೇಷನ್ ಜಾಸ್ತಿನೇ ಇರುತ್ತೆ ಈ ವರ್ಷವೂ. ಲಾಸ್ಟ್ ಇಯರ್ ಏನು ಅಪ್ಲಿಕೇಶನ್ಸ್, ಹೈಯೆಸ್ಟ್ ಅಪ್ಲಿಕೇಶನ್ಸ್ ಬಂದಿತ್ತು VAOಗೆ. ಸೊ ಅದೇ ರೀತಿಯೂ ಈ ವರ್ಷವೂ ಬರ್ಬೋದು. ಯಾಕಂದರೆ ನೋಡಿ 2 ವರ್ಷದಿಂದ ಯಾವುದೇ ನೇಮಕಾತಿಗಳು ಆಗಿಲ್ಲ. ಸೊ 2 ವರ್ಷ ಏನು ಔಟ್ಪುಟ್ ಆದವ್ರು ಇರ್ತಾರಲ್ಲ, ಸೊ ಎಲ್ಲರೂ ವೇಟ್ ಮಾಡ್ತಿರ್ತಾರೆ ಈ ಎಕ್ಸಾಮ್ನ ಬರೆಯೋಕ್ಕೆ. ಸೊ ನೋಡಿ ನೇಮಕಾತಿ ಯಾವಾಗ ಅಂತ ಕೇಳ್ತಿದ್ರಿ. ಸೊ ಏಪ್ರಿಲಲ್ಲಿ ಅಂತ ಮಾಹಿತಿ ಸಿಕ್ಕಿದೆ. ಓಕೆನಾ. ಏಪ್ರಿಲಲ್ಲಿ ಆದರೆ ಎಕ್ಸಾಮ್ ಜುಲೈಯಲ್ಲಿ ಖಂಡಿತ ಆಗುತ್ತೆ. ನೋಡಿ ಜುಲೈ ಮಿಸ್ ಆದರೆ ಆಗಸ್ಟು, ಆಲ್ಮೋಸ್ಟ್ ಜುಲೈ ಮಿಸ್ ಆಗಲ್ಲ, ಜುಲೈಯಲ್ಲಿ ಎಕ್ಸಾಮ್ ಇರುತ್ತೆ. ಸೊ ನೀವು ಜುಲೈ ಅಂತ ಓದ್ಬೋದು. ನೋಡಿ ನಿಮಗೆ ಎಷ್ಟು ತಿಂಗಳು ಓದೋಕ್ಕೆ ಸಿಗುತ್ತೆ? 3 ತಿಂಗಳು ಸಿಗಲ್ಲ, 3 ತಿಂಗಳು ಮ್ಯಾಕ್ಸಿಮಮ್ 3 ತಿಂಗಳು ಸಿಗುತ್ತೆ. ಓಕೆನಾ. ನೋಡಿ ನಿಮಗೆ ರಿವಿಷನ್ ಮಾಡೋಕ್ಕೆ 3 ತಿಂಗಳು ಸಾಕಾಗಲ್ಲ. ಸೊ ಏನು ಇವಾಗ ಸ್ಟಡಿ ಮಾಡ್ತಿದ್ದೀರಲ್ಲ, ಕೆಲವೊಂದು ಜನ ಹೇಳ್ತಿರ್ತಾರೆ ಇನ್ನೂ 2 ವರ್ಷ ನೇಮಕಾತಿಗಳು ಯಾವುದೂ ಆಗಲ್ಲ, ಸೊ ಇನ್ನೂ 6 ತಿಂಗಳಾಗಲ್ಲ, 8 ತಿಂಗಳಾಗಲ್ಲ ಅಂತೇಳಿ. ಸೊ ಅವ್ರ ಮಾತಿಗೆಲ್ಲ ನೀವು ತಲೆ ಕೊಡಬೇಡಿ. ನಿಮ್ಮ ಸ್ಟಡಿ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ. ಓಕೆನಾ. ಇನ್ನೂ 1 ತಿಂಗಳು, 2 ತಿಂಗಳು, 3 ತಿಂಗಳು ಲೇಟ್ ಆಗ್ಬೋದು, ಬಟ್ ನೇಮಕಾತಿಗಳು ಆಗೇ ಆಗುತ್ತೆ. ಸೊ ನೀವು ಆ ಎಕ್ಸಾಮ್ ಕ್ಲಿಯರ್ ಮಾಡೋ ಥರ ಓದಿದ್ದೀರಾ ಅಂಥೇಳಿ ಕ್ವಶನ್ ಮಾರ್ಕ್ ಮಾಡಿಕೊಂಡು ನಾನು ಓದಿ ಅಂತ ಮುಂಚೆನೇ ಹೇಳಿದ್ದೀನಿ, ಇವಾಗಲೂ ಹೇಳ್ತಿದ್ದೀನಿ. ನೋಡಿ 500 ಹುದ್ದೆದು ನೋಟಿಫಿಕೇಷನ್ ಆದರೆ ನೀವು ಕ್ಲಿಯರ್ ಮಾಡ್ತೀರಾ, ಇದರಲ್ಲಿ ನಿಮಗೆ ಒಂದು ಪೋಸ್ಟ್ ಸಿಗುತ್ತಾ? ಸೊ ಆ ರೀತಿ ನೀವು ಸ್ಕೋರ್ ಮಾಡೋ ಥರ ನೀವು ಓದಿದ್ದೀರಾ, ಅದನ್ನೆಲ್ಲ ಕ್ವಶನ್ ಮಾರ್ಕ್ ಇಟ್ಕೊಂಡು ಓದಿ. ನಾನು ಹೇಳ್ತಿದ್ದೀನಿ ನೋಡಿ, ಮಿನಿಮಮ್ ಅಂದರೂ 120 ಮಾಡಲೇಬೇಕು, 120 ಅಬೋವ್ ಸ್ಕೋರ್ ಬರಬೇಕು ನಿಮ್ಮದು. ನೋಡಿ ಈ ವರ್ಷ ಇನ್ನೂ 500 ಹುದ್ದೆಗಳು ಕಡಿಮೆ ಇರೋದ್ರಿಂದ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಕಟ್ ಆಫ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು, 130ವರೆಗೂ ಮಾಡ್ಬೋದು. ಲಾಸ್ಟ್ ಇಯರ್ 120, 115 ಬೇರೆ ಕೆಟಗರಿಗೆಲ್ಲ ಆಗಿದ್ದಾರೆ. ಬಟ್ ನೋಡಿ ನೀವು 130ವರೆಗೂ ಟಾರ್ಗೆಟ್ ಇಟ್ಕೊಂಡು ಓದಿ. ಪೇಪರ್ ಲೆವೆಲು ಯಾವ ಥರ ಇರುತ್ತೆ ಅಂತೇಳಿ ಲಾಸ್ಟ್ ಇಯರ್ದು ನೋಡ್ಕೋಬೋದು. ಸೊ ಈ ಥರ ಮಾಡಿದ್ರೆ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಮತ್ತು ಅದರ ಜೊತೆಗೆ ನೋಡಿ ನಾನು VAOಗೆ ಏನು ಅಪ್ಡೇಟ್ ಮಾಡಿದ್ದೀನಲ್ಲ ವಿಡಿಯೋಸ್ಗಳನ್ನು, ಅದನ್ನು ನೋಡ್ಕೊಳ್ಳಿ. ಯಾಕಂದರೆ ನಾನು VAO ಸೆಲೆಕ್ಟ್ ಆಗಿದಾಗಿನಿಂದ
ಎಲ್ಲ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬರ್ತಾಯಿದ್ದೀನಿ. ಸೊ ಸ್ಟೂಡೆಂಟ್ಗೆಲ್ಲ ಹೆಲ್ಪ್ ಆಗಲಿ ಅಂತೇಳಿ ಓಕೆನಾ, ಅದನ್ನೆಲ್ಲ ನೋಡಿಕೊಂಡು ಸ್ಟಡಿ ಮಾಡಿ ಓಕೆ. ಮತ್ತು ನೋಡಿ ವಿ ಎ ರಿಲೇಟೆಡ್ ಏನಾದರೂ ಅಪ್ಡೇಟ್ ಬಂದರೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.